ಬ್ಯಾಂಕಿಂದ ಸರ್ಟಿಫಿಕೇಟ್ ತಂದಿದ್ದೀನಿ. ಈ ತಿಂಗಳೇ ಕಟ್ ಮುಗಿಸೋದಾದ್ರೆ 7,62,883. ಕೊಡ್ತಾರೆ ಅಂತೀಯಾ? ಮನುಷ್ಯ ಒಳ್ಳೆಯವನು, ಕೊಡ್ತಾನೆ. ಎಜುಕೇಶನ್ ಲೋನ್ ಇರೋದೇ ಸುಳ್ಳು. ಈ ನೆಪದಲ್ಲಿ ವರದಕ್ಷಿಣೆ ಕೇಳ್ತಿದ್ವಿ ಅನ್ಕೋಬಾರ್ದಲ್ವಾ? ಗುಟ್ಟಾಗಿಡ್ಬೇಕು ಅಂತೀಯ? ಶ್ರುತಿ ಗೊತ್ತಾದ್ರೆ ತಪ್ಪು ತಿಳ್ಕೊತಾಳೆ. ಇದು ಬಿಟ್ಟು ಖರ್ಚಾಗಿರ್ಬೇಕಲ್ವಾ? ಅದೊಂದು 5-6 ಲಕ್ಷ ಅಷ್ಟಿಲ್ಲ. ಸೇರಿಸ್ಬೇಕಾದ್ರೆ 1 ಲಕ್ಷ ಪ್ರಾವಿಡೆಂಟ್ ಫಂಡಿಂದ ಡ್ರಾ ಮಾಡಿದ್ದೆ. ಈ ಲೋನ್ ಸ್ಯಾಂಕ್ಷನ್ ಆಗೋವರೆಗೂ ಒಂದು 60-70 ಸಾವಿರ. ಅಷ್ಟೇ ಅಲ್ಲದೆ ಮಧ್ಯೆ ಮಧ್ಯೆ ಆವಾಗ ಲೆಕ್ಕಕ್ಕೆ ಸಿಗಿದಾಗ ಒಂದು 5-10 ಸಾವಿರ. ಒಟ್ಟು ಒಂದು 4 ಲಕ್ಷ. ಊಟ ತಿಂಡಿದೆಲ್ಲ ಲೆಕ್ಕ ಹಾಕ್ಬೇಡ, ಅಸಹ್ಯ. ಇಲ್ಲಪ್ಪ, ಕ್ಯಾಶಲ್ಲಿ ಖರ್ಚಾಗಿರೋದು ಅಷ್ಟೇ. ವಿಷಯ ಕಿವಿಗೆ ಹಾಕ್ಬಿಡು. ಖರ್ಚು ಮಾಡದೆ ಉಳಿಸಿದಿದ್ರೆ ಬಡ್ಡಿ ಸೇರಿ ಅದು ಒಂದು 7 ಲಕ್ಷ ಆಗ್ತಿರ್ಲಿಲ್ವಾ? ಸರಿನೇ, ಕೊಡಬೇಕು ಅಂತೇನಿಲ್ಲ. ಆದರೂ ಕೊಟ್ರೆ ತಪ್ಪೇನಿಲ್ಲ ಅಲ್ವಾ? ಈಗ ನೋಡು, ಮದುವೆ ಆಗತ್ತೆ, ಅವನು ಅವಳನ್ನು ಕರ್ಕೊಂಡು ಅಮೆರಿಕಾಗೆ ಹೋಗ್ತಾನೆ. ಕೈ ಬಿಟ್ಟ ಹಾಗೆ. ನಮ್ಮನೆ ಮಗ ಕಮ್ಮಿ, ಅವ್ರ ಮನೆ ಅಳಿಯ ಜಾಸ್ತಿ. ತಿಂಗಳಿಗೆ 60,000 ರೂಪಾಯಿ ಸಂಬಳ. ಮುಂದೆ ಹೋಗ್ತಾ ಹೋಗ್ತಾ ಲಕ್ಷ ದಾಟುತ್ತೆ. ಮತ್ತೆ ತಿಂಗಳಿಗೆ ಲಕ್ಷ ಬರ್ಬೇಕು ಅಂದ್ರೆ FD ಎಷ್ಟಿಟ್ಟಿರ್ಬೇಕು? 1 ಕೋಟಿಗಿಂತ ಜಾಸ್ತಿ. ಉಪಾಯವಾಗಿ ಹೇಳೋದು ಹೇಳ್ಬಿಡು. ನಮಗೆ ಅವಶ್ಯಕತೆ ಅಂತಲ್ಲ, ಅವರಿಗೆ ಎಷ್ಟು ಲಾಭ ಆಗ್ತಿದೆ ಅರ್ಥ ಆಗ್ಲಿ. ಅದೃಷ್ಟ ಮಾಡಿದಾಳೆ. ಆಕ್ಚುಯಲ್ ಆಗಿ ಸೋಷಿಯಾಲಜಿ MA ನಲ್ಲಿ 3 ಅಟೆಂಪ್ಟ್. ಅಪ್ಪ ಬುದ್ಧಿವಂತ. ಅವನಿಗೆ ಗೊತ್ತಿದೆ ಗಂಡ ಹೆಂಡತಿ ಬೇರೆ ಬೇರೆ ಜಾತಿ, ಗಂಡು ಸಿಗೋದು ಕಷ್ಟ. ನೀನು ಮಾತಾಡಬೇಡ, ಅವಸರ ದುಡುಕ್ತೀಯ. ನಾನು ಮಾತಾಡ್ತೀನಿ. ನಮಸ್ಕಾರ, ಕೂತ್ಕೊಳ್ಳಿ. ಹೇಗಿದ್ದೀರಿ? ಗೋವಿಂದರಾಯರು, ವಿಶ್ವಾಸ ಬೀಡಿ ಸಂಸ್ಥೆಯ ಸಂಸ್ಥಾಪಕರು. ಇವನು ಯಾವಾಗ್ಲೂ ಹೀಗೆ, ತುಂಬಾ ತಮಾಷೆ. ಸಂಸ್ಥಾಪಕ ಏನಿಲ್ಲಯ್ಯ, ಕ್ಲರ್ಕ್. ಎಲ್ಲಿ ಹಾಳಾಗಿ ಹೋಗಿದ್ದೆ? 10 ವರ್ಷ ಆಯ್ತು ನೀನ್ ನೋಡಿ. ನೆಪ ಬೇಕಿತ್ತ ಮನೆಗೆ ಬರೋಕೆ? ಗೊತ್ತಲ್ಲಪ್ಪ, ಕೆಲಸ. ಹೆಣ್ಣು ಹೆತ್ತೋನು ನಾನು ನಿನ್ನ ಮನೆಗೆ ಬರಬೇಕು, ನಿನ್ನ ಮುಂದೆ ಕೈ ಕಟ್ಟಿ ನಿಲ್ಲಬೇಕು. ನೀನು ಬಿಗಿಯಾಗಿ ಕೂತು ವಿಷಯಗಳನ್ನ ತುಲನೆ ಮಾಡಿ ತಲೆ ಆಡಿಸ್ಬೇಕಾ? ಆಡಿಸಿದ್ರೆ ಎಷ್ಟು ಆಡಿಸಬೇಕು, ಅದು ಧರ್ಮ. ಬಿಟ್ಟು ನೀನೇ ನನ್ನ ಮನೆವರೆಗೂ ಬಂದಿದೀಯ, ಸಂತೋಷ. ಇಬ್ರು ಒಂದೇ ಕಾಲೇಜು. ನಿಮ್ಮಪ್ಪ ಸುಖಪುರುಷ, 6 ವರ್ಷ ಇದ್ದ ಜಾಗದಲ್ಲೇ ಇದ್ದ, ಓದ್ತಾ ಇರಲಿಲ್ಲ. ನಾನು 3 ವರ್ಷ ಕೆಳಗಿನಿಂದ ಶುರು ಮಾಡಿ 3 ವರ್ಷ ಮೇಲ್ ಹೋಗಿದ್ದೆ. ಏನಯ್ಯ? ಬಿಡು. ಆದ್ರೂ ಸ್ನೇಹ ಸ್ನೇಹನೇ, ಬಿಟ್ಟಿರಲಾಗದ್ದು. ಏನ್ ಹೇಳು? ವಿಷಯ ಗೊತ್ತೇ ಇದೆ. ಹೇಳಿದ್ಲು. ನಿನ್ನ ಮನಸ್ಸಿನಲ್ಲಿ ಭಯವಿರುತ್ತೆ, ಜಾತಿ ಬೇರೆ, ಮದುವೆಗೆ ನಾನು ಒಪ್ತೀನೋ ಇಲ್ವೋ ಅಂತ. ನನ್ನ ಮಗ MS, ನಿನ್ನ ಮಗಳು ಅಷ್ಟು ಓದಿಲ್ಲ. ಸರಿನೇ. ಮಕ್ಕಳ ಸುಖ ಮುಖ್ಯ, ದೊಡ್ಡವ್ರು ನಾವು ಬಿಟ್ಕೊಡ್ಬೇಕು. ಹೇಳ್ಬಿಟ್ಟಿದ್ದೀನಿ, ಮದುವೆಯ ದಿನದಿಂದ ನಾವು ಪ್ರಾಕ್ಟಿಕಲಿ ಇಲ್ಲ. ನೀನು ಹೋಗ್ತೀಯ, ಹೋಗು. ಅವಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗು. ನಮ್ಮ ಚಿಂತೆ ಬೇಡ, ನೀನು ದುಡ್ಡು ಕಳಿಸೋದು ಬೇಡ. ನಿಮ್ಮ ಬದುಕು ನೀವು ಬದುಕಿದ್ರೆ ಸಾಕು. ಇಲ್ಲೇ ಬರೋದಾದ್ರೆ ಒಂದು ಮನೆ ಅಂತ ಮಾಡಿಕೊಂಡು ಆಮೇಲೆ ಬರಲಿ. ಅವರು ಸ್ವತಂತ್ರವಾಗಿ ಅವರ ಬದುಕು ಬದುಕಲಿ. ಗಟ್ಟಿಗ ಕಣಯ್ಯ. ಮತ್ತೆ ಫಲಾಪೇಕ್ಷೆ ಇಲ್ಲದೆ ಮಕ್ಕಳನ್ನು ಬಿಟ್ಕೊಡೋದು ಕಷ್ಟ. ಯಾರಾದ್ರೂ ಶುರು ಮಾಡಬೇಕು, ನಾವೇ ಮಾಡೋಣ. ಗುಡ್. ಕೆಲಸ ಬಿಟ್ಟಿಯಂತೆ? ದಬಾಯಿಸಿ ರಾಜೀನಾಮೆ ಎಷ್ಟು ಬಂದೆ ಅಂದ್ರು ಸುಲಭ ಅಲ್ಲ ಕಣಯ್ಯ. ನಾನಾದ್ರೆ ಬಿಡ್ತಿರ್ಲಿಲ್ಲ. ಹೋಗು ಅಂದ್ರು ಪಟ್ಟಿಡ್ದು ಅಲ್ಲೇ ಕೂತಿರ್ತಿದ್ದೆ. 20 ಲಕ್ಷ ಕಾಂಪನ್ಸೇಷನ್ ಬರೋವರೆಗೂ ನರಳಿಸ್ತಾ ಇದ್ದೆ. ಹೇಳಿ ಅಂಕಲ್, ಪೆತ್ ಕೆಲಸ ಅಲ್ವಾ? ಈಗಲೂ ಹೇಳು,
ಒಂದು ನೋಟಿಸ್ ಕಳಿಸ್ತೀನಿ, 20 ರಿಂದ 25 ಲಕ್ಷ ಕೊಡಿಸ್ತೀನಿ. ಇಲ್ಲ, ಬೇಡ, ಸರಿ ಹೋಗುತ್ತೆ. ಅಂದ್ರೆ ಅದು ಹಾಗಲ್ಲ. ಸುನಂದಮ್ಮ ಕರೆದು ಹೇಳಿದ್ರು, ನಾನು ಇವಳಿಗೆ ಹೇಳಿಲ್ಲ. ಅಲ್ಲಿ ಅನಿಲೊಂದು ಗಲಾಟೆ. ಸುನಂದಮ್ಮ ಹೇಳಿದ್ರು, ಕೆಲಸ ಬಿಟ್ಟಾಗ ಮಾಡಿ 10 ಲಕ್ಷ ಕೊಡಿಸ್ತೀನಿ ಅಂದ್ರು. 1-2 ವಾರ ಅಲ್ಲಿ ಕೆಲಸವಾಗೋಲ್ಲ, ಮತ್ತೆ ಕರೆಸ್ತೀನಿ. ಇದು ಸ್ಕೀಮು. ಕೆಲಸ ಆಕ್ಚುಯಲ್ ಆಗಿ ಹೋಗಲ್ಲ. ಕೆಲಸನೂ ಉಳಿತು, 10 ಲಕ್ಷನೂ ಬಂತು. ಮಗಳ ಈಗಿಲ್ಲೇನಾ? ಸುನಂದಮ್ಮ ಕರೆಸ್ತಾರೆ. ಮಗನ ಮದುವೆ ಆಗಲಿ, ನಿನಗೆ ಹಣ ಬೇಡ. ಇಲ್ಲ. ಮತ್ತದೇನು ಬ್ಯಾಗಲ್ಲಿ ಡೈರಿ? ಮಗನ ಓದಿನ ಖರ್ಚಿನ ಲೆಕ್ಕನ? ಹಕ್ಕಲ್ಲದನ್ನ ಹೊಡೆದು ದಕ್ಕಿಸ್ಕೊಂಡು ರಾಜಾರೋಷವಾಗಿ ಬದುಕೋ ಪ್ರಪಂಚದಲ್ಲಿ ನೀನು ಹಕ್ಕು ಕೇಳೋದಕ್ಕೆ ಸಂಕೋಚ, ಯಾತನೆಗೆ ನಾಚಿಕೆ, ಸತ್ ಹೋಗ್ತೀಯಾ? ನೀನ್ ಕೂತಿರಮ್ಮ, ನೀನ್ ನಡಿ ಒಳಕ್ಕೆ. ಅವನ ಬೆಲೆ ಹುಡುಕೊಂಡು ನೀನು ಬಂದಿದೀಯ. ಅವನು ನಿನಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅವನ ಬೆಲೆ ಅವನೇ ನಿಗದಿ ಮಾಡಿಕೊಂಡು ಬೋರ್ಡ್ ಹಾಕೊಂಡು ನಿಂತಿದ್ದಾನೆ. ಅಂದ್ರೆ ಅಮೆರಿಕಕ್ಕೆ ಹೋಗಬೇಕು, ಓದಬೇಕು. ಅದಕ್ಕೆ ನಾನು ಹಣ ಕೊಟ್ರೆ ಅವನು ಮದುವೆ ಆಗ್ತಾನೆ. ಕೈ ಕೊಟ್ಟ. ಅವನಿಗೂ ಕೊಟ್ಟು ನಿನಗೂ ಕೊಡೋದು ಆಗದ ಮಾತು. ಅವನೇ 100 ರೂಪಾಯಿಗೆ ಸಿಗೋದಾದ್ರೆ ಮೇಲೆ ಇನ್ನೊಂದು 100 ನಿನಗೆ ಯಾಕೆ ಕೊಡ್ಲಿ? ಕಷ್ಟದಲ್ಲಿದ್ದೀನಿ. ವಿಷಯ ಮುಗುದಿಲ್ಲ. ಶ್ರುತಿಗೆ ಅಹಂಕಾರ. ಹಣ ಬೇಕಾದ್ರೆ ಕೊಡಿಸ್ತೀನಿ, ಅದಕ್ಕೆ ಮದುವೆ ಅಂತ ಬೇಡ, ಮದುವೆ ಆಮೇಲೆ ಆಗ್ಲಿ ಅಂತಾಳೆ. ಎರಚೋದೇ ಆದ್ರೆ ಯಾಕೆ ಹೀಗೆ ದುಡಿತಾ ಇದ್ದೆ? ಮದುವೆ ಆಗೋದಾದ್ರೆ ಅವನಿಗೆ ಸಹಾಯ, ಇಲ್ದೇದ್ರೆ ಇಲ್ಲ. ಹಾಗಾದ್ರೂ ಸರಿ, ಹೀಗಾದ್ರೂ ಸರಿ, ನಿನಗೇನೂ ದಕ್ಕೋಲ್ಲ. ಕಷ್ಟಪಟ್ಟು ಸಾಕಿದ್ದೀನಿ. ನಿನ್ನ ಮಗ ಶಕ್ತಿ ಮೀರಿ ಓದಿಸ್ದೆ. ನಿನ್ನ ಮಗ ಮರತ. ನಿನಗೆ ಮಗ ಅನ್ನೋದು ನೆನಪಿತ್ತು, ಅವನಿಗೆ ಅಪ್ಪ ಮರ್ತೋಯ್ತು. ಕೂತ್ಕೋ, ನೀರಿದೆ, ತಗೋ. ಬುದ್ಧಿವಂತರನ್ನ ಮ್ಯಾನಿಪುಲೇಟ್ ಮಾಡಿದ್ದೀನಿ, ದಡ್ರಿಗೆ ಮೋಸ ಮಾಡಿದ್ದೀನಿ, ಅವಶ್ಯಕತೆ ಇರೋರಿಂದ ಕಿತ್ತಿದ್ದೀನಿ. ಮುಗ್ಧರನ್ನ ಕಂಡ್ರೆ ಮನಸ್ಸು ಕರಗುತ್ತೆ, ಕರಗಬಾರದು. ಪ್ರಯತ್ನ ಪಡ್ತಾ ಇದ್ದೀನಿ, ಆಗಿಲ್ಲ. ಅಪ್ಪ ಬರ್ತಾನೆ, ಕರ್ಕೊಂಡು ಹೋಗು. ಕೇಳಬೇಡ ಏನನ್ನು. ನಿಮ್ಮ ಅಪ್ಪನಿಗೆ ಹೇಳು, ಕರೆಸ್ತಾರೆ ಅಂತ ಕಾಯೋದು ಬೇಡ. ಸುನಂದಮ್ಮ ಅವರ ಬೆನ್ ಹತ್ತಿ ಮತ್ತೆ ಒಳಗೆ ಸೇರ್ಕೊಳ್ಳಿ.
ಬಸ್ಸಲ್ಲಿ ಬಂದ್ಯಾ? ಆಟೋಲ್ ಹೋಗು. ಕಳ್ಳರು ಬದುಕೋತಾರೆ, ಹುಚ್ಚರನ್ನ ಸಾಕ್ತಾರೆ. ಪ್ರಾಮಾಣಿಕರು, ಪೆದ್ದ ಪ್ರಾಮಾಣಿಕರು ವಿರಳ. ಉಳಿಸ್ಬೇಕು ಈ ತಳಿನ. ಇಲ್ಲಿದ್ರೆ ಪ್ರಪಂಚ ಸ್ಮಶಾನವಾಗುತ್ತೆ. ವಯಸ್ಸಿಗೆ SSLC ಮುಗಿದಿತ್ತು. ಮನೆಗೆ ಹಿರಿ ಮಗ, ಎಲ್ಲ ಜವಾಬ್ದಾರಿ ಹೆಗಲ ಮೇಲೆ. 14ಕ್ಕೆ ಟ್ಯುಟೋರಿಯಲ್ಸಲ್ಲಿ ಪಾಠ ಮಾಡ್ತಿದ್ದೆ. ಅಪ್ಪ ಸತ್ರು, ಆಸ್ತಿ ಇರಲಿಲ್ಲ. ಹಿಂದಕ್ಕೆ ತಮ್ಮಂದ್ರು ತಂಗೀರು. ಅರ್ಧಕ್ಕೆ ಓದ್ಬಿಟ್ಟೆ. ಆಯಾಸ ಆಗಿದೆ, ಮಲ್ಕೋ. ಫೋನ್ ಬರುತ್ತೆ ಸುನಂದಮ್ಮಂದು. ಗಂಟೆ 10 ಆಯ್ತು. ಶ್ಯಾಮರಾಯರ್ ಬಂದಾಗ ಅವ್ರ ಕೈಲಿ 8 ಆಣೆ ಇರಲಿಲ್ಲ. ಅವ್ರ ಕಡೆಯವರು ಯಾರೋ ಬಿಡಿ ವ್ಯವಹಾರದಲ್ಲಿದ್ದರು. ಇವರು ಶುರು ಮಾಡ್ತೀನಿ ಅಂದ್ರು. ಅಂಗಡಿನಲ್ಲಿ ಲೆಕ್ಕ ಬರಿತಾ ಇದ್ದೆ. ನನ್ನ ಗ್ಯಾರಂಟಿ ಮೇಲೆ ಇವ್ರಿಗೆ 100 ರೂಪಾಯಿ ಸಾಲ. ಅದು ಬಂಡವಾಳ. ಕೊಡಿಸ್ಬಿಟ್ಟೆ. ಮನುಷ್ಯ ಮುಳುಗೋದ್ರೆ ಅದನ್ನು ನಾನು ತೀರಿಸ್ಬೇಕು. ಹಗಲು ರಾತ್ರಿ ನಾನೂ ದುಡ್ದೆ. ಊಟ ಮಾಡ್ತೀಯಾ? ಬಂದು ಬಿಡ್ಲಿ ಫೋನು. ಮನುಷ್ಯ ದುಡಿಯೋದ್ರಲ್ಲಿ ಎತ್ತಿದ ಕೈ, ಆದರೆ ವ್ಯವಹಾರ ಅಷ್ಟಕ್ಕಷ್ಟೇ ಅಂತಿದ್ರು. ಬೆನ್ನೆಲುಬಾಗಿ ನಿಂತ್ರಿ ನಾನು ಬೇರೆ ಬಿಟ್ಟೆ ಅಂತ. ಆಸ್ತಿ ಅವ್ರು ಮಾಡ್ಕೊಂಡ್ರು, ನಿನಗೆ ಪಟ್ಟ ಕೊಟ್ರು. ಸುಳ್ಳು ಹೇಳಬಾರ್ದು. ಹಬ್ಬ ಹರಿದಿನ ಮದುವೆ ಮುಂಜಿ ಕರೆಸೋರು ಮನೆಗೆ. ಗೋವಿಂದರಾಯರೇ, ಇಲ್ಲಿರೋದೆಲ್ಲ ನಿಮ್ಮದು, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಹೋಗಿ. ಇಂಥದ್ದು ಬೇಕು ಅಂತ ಕೇಳಿದ್ರೆ ಹೇಳು ಅಂತಿದ್ದೆ. ಇಷ್ಟು ಖರ್ಚಿದೆ, ಕೈಯಲ್ಲಿಷ್ಟಿದೆ ಹೇಳ್ತಿದ್ದೆ, ಬರುತ್ತಿದ್ದೆ. ಅವ್ರು ಕಳಿಸೋರು. ಮತ್ತೆ ಕೊಡು, ನನಗೆ ಬೇಕು. ನಾಲಿಗೆಯಲ್ಲಿ ಬಂದರೆ ಮನುಷ್ಯ ಸತ್ತ. ತಿಳ್ಕೊಂಡು ಅವರೇ ಕೊಡಬೇಕು. ಮತ್ತೆ ಒಂದೊಂದು ದಿನ ಜೇಬಲ್ಲಿ 4 ಆಣೆ ಇರ್ತಿರ್ಲಿಲ್ಲ. ಆದರೂ ಮುಖದ ಮೇಲಿನ ಭಾವ ಬದಲಾಗಿದ್ರೆ ಹೇಳು. 65 ನನಗೆ. ಈಗಲೂ ನಿಂತ್ರೆ ನಾನು ಮನುಷ್ಯ ನೇರ. ಕಾದು ಬಿಡಬೇಕಾಗಿತ್ತು 1-2 ದಿನ. ಅಂದ್ರೆ ನಿನಗೆ ಅವಸರ, ಹೋಗೋಣ ಅಂತಂದೆ. ಇನ್ನೊಂದೆರಡು ದಿನ ಕಾದಿದ್ರೆ ಅವನೇ ಬಂದಿರೋನು. ನಿನ್ನೆದುರಿಗೆ ಹೇಳ್ಕೊಳ್ಳೋಕೆ ನಾಚಿಕೆ, ಅದಕ್ಕೆ ಒಳಗೆ ಕರ್ಕೊಂಡು ಹೋದ. ಆಗಿದ್ದಾಯ್ತು. ಊಟ ಮಾಡಿ ಮಲಕ್ಕೋ, ಬೆಳಗ್ಗೆ ಮಾತಾಡೋಣ. ಫೋನ್ ನೋಡು, ಕೆಟ್ಟಿದ್ಯಾ? ಇಲ್ಲ. ಬರುತ್ತೆ, ಇಡು. ನೋಡೋಕೆ ಲಕ್ಷಣವಾಗಿದ್ದಾನೆ, ಕಣ್ಣು ಕುಕ್ಕೋ ದರ್ಬಾರು. ಆದರೆ
ಒಳಗೆ ಟೊಳ್ಳು. ಕೈ ಹಿಡ್ದ ಅತ್ತ. ಹೆಂಡತಿ ಹೇಳಿದ ಮಾತು ಕೇಳೋಲ್ಲ. ಪ್ರೀತಿಸಿ ಮದುವೆ ಆದದ್ದು. ಒಮ್ಮೆ ಸೋತು ದಾಸ್ಯ ಒಪ್ಕೊಂಡ ಮೇಲೆ ಮತ್ತೆ ಸ್ವಾತಂತ್ರ್ಯದ ಅವಕಾಶವೇ ಇಲ್ಲ. 4 ಕೋಟಿಗೆ ಮನೆ ಅಂತೆ, ಮೇಲೆ 2 ಕೋಟಿ ಸಾಲ ಅಂತೆ. ಪರಿಸ್ಥಿತಿ ಹೀಗಿದೆ, ನಿನಗಿಲ್ಲ ಅನ್ನೋಕ್ಕಾಗೋಲ್ಲ. ಕೇಳ್ತಿರೋದ್ರ ಮೇಲೆ 2 ಹಾಕು ಕೊಡ್ತೀನಿ. ಅಯ್ಯೋ ಅನ್ನಿಸ್ತು, ಬೇಡ ಅಂದೆ. ಮಗನಿಗೆ ಬುದ್ಧಿ ಇಲ್ಲ ಅಂದರೆ ಅಪ್ಪ ನಾನು ಪೆದ್ದನ? ಅವನಿಗೆ ಬೇಕಾದ ಕಡೆ ಅವನು ಹುಡುಕೊಂಡ. ಹಾಗಂತ ಬೆಲೆ ಕೇಳಿದ್ರೆ ಮನುಷ್ಯನ ನಾನು? ಕೋಪ ಬಂದಿದ್ರೆ ಬೈದು ಬಿಡು, ದುಃಖ ಆಗಿದ್ರೆ ಅತ್ತು ಬಿಡು. ಅವಮಾನವಾಗಿದೆ ನನಗೆ. ಹಸಿವಿತ್ತು, ಬೇಡಲಿಲ್ಲ. ಜವಾಬ್ದಾರಿಗಳಿದ್ವು, ಬೇಡಲಿಲ್ಲ. 65 ವರ್ಷ ದೇಹಿ ಅನ್ನದೆ, ಮೈ ಬಗ್ಗಿಸ್ದೆ ಬದುಕದೆ. ಸಾಯೋ ಕಾಲ ಬಿಟ್ಟು ಹೋಗಬೇಕು, ಕೊಟ್ಟು ಹೋಗಬೇಕು. ದೇವತೆ, ಹೆಂಗ್ಸು. ಭಯ ಆಗಿತ್ತು. ಇಲ್ಲ, ಮೋಸವಾಗಲ್ಲ. 10 ಲಕ್ಷವೂ ಸಿಗುತ್ತೆ, ಕೆಲಸವೂ ಆಗತ್ತೆ. ಕಪಾಲು ಕೊಡದೆ ಹೇಳ್ತೀನಿ ಮಗನ್ಗೆ, ಹೋಗೋಲ್ಲೇ. ಹಲೋ, ಯಾರ್ದೇ? ನೀವು? ಯಾವನದ್ ಹೇಳಯ್ಯ, ತಲೆ ಹರಟೆ. ಕೊಂದು ಬಿಡ್ತೀನಿ. ಫೋನ್ ಮಾಡಿರೋನು ನೀನು. ಮಾನವಾಗಿ ಮೊದಲು ಯಾರು ಅಂತ ಹೇಳಿ ಆಮೇಲೆ ಕೇಳಬೇಕು ಪ್ರಶ್ನೆ. ಏನು ಬದುಕು ಅಂತ ಬದುಕ್ತಿದ್ದೀರಯ್ಯ? ಒಂದು ಸೌಜನ್ಯ ಇಲ್ಲ, ಹಿರಿಯರು ಅಂತ ಒಂದು ಗೌರವ ಇಲ್ಲ. ಸ್ವಾರ್ಥಿಗಳು. ಹೆಂಗಸು ಕೊಟ್ಲು ಕೈನ, ಕೆಲಸಕ್ಕೂ ಕರೆಯೋಲ್ಲ, 10 ಲಕ್ಷನೂ ಕೊಡಲ್ಲ. ಸುಳ್ಳು ಹೇಳ್ತಿದ್ದೆ ನಾನು. SSLCಲಿ 4 ಸರ್ತಿ ಫೇಲು. ಮುಟ್ಬೇಡ. ಕೆಟ್ಟ ಮೈಲ್ಗೆ ತಿರುಕನಿಗೆ ತಾರಮಯ್ಯ ಅನ್ನೋ ಹಾಗಂದ. ಕಪಾಳಕ್ಕೆ ಹೊಡಬೇಕಿತ್ತು. ಸಣ್ಣದೊಂದು ಅವಕಾಶ ಸಿಕ್ಕಲಿ, ಮುಳುಗಿಸ್ಬಿಡ್ತೀನಿ ಸಂಸ್ಥೆನ. ತಿರುಪೆ ಎತ್ತಬೇಕು. ಹೇಳೋ ನಿಮ್ಮಣ್ಣನಿಗೆ, ಸುಳಿಬಾರ್ದು ನನ್ನ ಎದುರಿಗೆ. ಸುಲಿದು ಬಿಡ್ತೀನಿ ಚರ್ಮನ. ಎಲ್ಲಿ ನಿನ್ ಗಂಡ? ಫೋನ್ ಮಾಡಿ ತಿಳ್ಕೋ. ಹೇಳವನ್ಗೆ, ತಾಯಿ ಗರ್ಭದಲ್ಲಿ ಬಚ್ಚಿಟ್ಕೊಂಡಿದ್ರು ಸರಿನೇ, ಜಾಡ್ಸು ಒದ್ದು ಸೊಂಟ ಮುರಿದು ಕುತ್ಕೆ ಹಿಡಿದು ಹೇಳ್ಕೊಂಡ್ಬರ್ತೀನಿ.
ಯೋಚನೆ ಮಾಡಬೇಡ, ನಾನಿದ್ದೀನಿ. ಆ